ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಎದುರುಗಡೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ಇಎಫ್ಎಂಎಸ್ಗಿಂತ ಮೊದಲಿನ ಬಾಕಿನಿಂದ ವೇತನ ಕರ ವಸೂಲಾತಿಯಲ್ಲಿ 40% ಸಿಬ್ಬಂದಿಗಳ ವೇತನ ಮಾಡಬೇಕು. ಕರ ವಸೂಲಿಗಾರರ ಹಾಗೂ ಡಿಇಒ ಹುದ್ದೆಯಿಂದ ಗ್ರೇಡ್ 2 ಕಾರ್ಯದರ್ಶಿ ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಈಗಾಗಲೇ ಪ್ರಚುರಪಡಿಸುತ್ತಿರುವ ತಾತ್ಕಾಲಿಕ ಪಟ್ಟಿ ಅಂತಿಮಗೊಳಿಸಿ ಆದೇಶ ನೀಡಬೇಕು. ಖಾಲಿ ಇರುವ ಗ್ರೇಡ್ 2 ಕಾರ್ಯದರ್ಶಿ ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಸೇವೆಯಲ್ಲಿರುವವರಿಗೆ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಬೇಕು. ತೆರವಾದ ಬಿಲ್ ಕಲೆಕ್ಟರ್ಗಳ ಸ್ಥಾನಗಳಿಗೆ ಆರ್ಯ, ವಾಟರ್ಮ್ಯಾನ್, ಸಿಪಾಯಿ, ಸ್ವಚ್ಛತೆಗಾರರಿಗೆ ಜ್ಯೇಷ್ಠತಾ ಆಧಾರದಲ್ಲಿ ಬಿಲ್ ಕಲೆಕ್ಟರ್ ಸ್ಥಾನಕ್ಕೆ ಬಡ್ತಿ ನೀಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘ CIT ಸಂಯುಕ್ತ ಜಿಲ್ಲಾ ಸಮಿತಿ ಕಲಬುರಗಿ ಈ ಒಂದು ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಜಿಲ್ಲಾ ಪಂಚಾಯತಿ ಎದುರುಗಡೆ ನಾವು ಧರಣಿ ಹಾಕೊಂಡಿದ್ದೀವಿ. ಈ ಧರಣಿ ಹಾಕೊಳ್ಳೋಕೆ ಮೂಲ ಉದ್ದೇಶ ನಮ್ಮ ಹಲವಾರು ಬೇಡಿಕೆಗಳಾಗಿವೆ. ಈ ಬೇಡಿಕೆಗಳು ಈ ಒಂದು ಧರಣಿ ಕುಂದಿರ್ಬೇಕಂದ್ರೆ ನಾವು ಸಡನ್ಲಿ ಆಗಿ 2-3 ದಿನದಲ್ಲಿ ನಾವು ಕುಂತಿದ್ದಲ್ಲ, ತೀರ್ಮಾನ ತಗೊಂಡಿದ್ದಲ್ಲ. ನಾವು ಹಲವಾರು ಬಾರಿ ಒಂದು ಜಿಲ್ಲಾ ಪಂಚಾಯತಿ ಎದುರುಗಡೆ ಧರಣಿ ಮಾಡೀವಿ. ಧರಣಿ ಮಾಡಿದಾಗ ಕೂಡ ನಮ್ಮ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳು CO ಸರ್ ನಮಗೆ ಮಾತುಕತೆ ಕರೆದು ಎಲ್ಲ ನೀವು ಧರಣಿ ಹಿಂದೆ ತೆಗೆದುಕೊಳ್ರಿ, ನಾನು ನಿಮ್ಮ ಬೇಡಿಕೆ ಸ್ಪಂದನೆ ಮಾಡ್ತೀವಿ, ನಿಮ್ಮ ಏನಿದ್ರು ಭೀ ನಮ್ಮ ಹಂತದಲ್ಲಿ ಎಲ್ಲ ಬೇಡಿಕೆಗಳು ನಮಗೆ ಒಂದು ವಾರ ಟೈಮ್ ಕೊಡಿ, ನಾವೆಲ್ಲ ಒಂದು ವಾರದಲ್ಲಿ ನಿಮ್ಮ ಬೇಡಿಕೆಗಳು ಈಡೇರಿಸ್ತೀನಿ ಅಂತೇಳಿ ನಮಗೆ ಒಂದು ಮಾತು ಕೊಟ್ಟಾಗನೇ ತಾನೇ ನಾವು ಇಲ್ಲಿ ಧರಣಿಯನ್ನು ಕೈಬಿಟ್ಟು ಅವರು ಮಾತಿನ ಮೇಲೆ ಭರವಸೆ ಇಟ್ಟು ನಾವು ಧರಣಿ ಹಿಂದೆ ತೆಗೆದುಕೊಂಡಿದ್ದೀವಿ. ಅದಾದ ಕೂಡ ನಮ್ಮ ಕ್ರೀಡಾಕೂಟದ ಸಮಯದಲ್ಲೂ ಕೂಡ ನಾವು ಅವರು ನಮಗೆ ಕರೆಸಿ ಒಂದು ಮಾತುಕತೆ ಮುಖಾಂತರ ನಮಗೆ ಹೇಳಿದ್ರು, ಇಲ್ಲ ಕೆಲವು ಅಡೆತಡೆಗಳಾಗಿದೆ ಅದನ್ನು ಸರಿಪಡಿಸ್ಕೊಂಡು ಇನ್ನೊಂದು ವಾರ ಟೈಮ್ ಕೇಳಿದಾಗ ಕೂಡ ನಾವು 1 ವಾರ ಬೇಡ ಸರ್ 15 ದಿನ ಟೈಮ್ ತೊಗೊಂಡು 15 ದಿವಸ ಟೈಮ್ ಕೊಟ್ಟಿವಿ. 15 ದಿನ ಟೈಮ್ ಕೊಟ್ಟರು ಕೂಡ ಈಗ 2 ತಿಂಗಳ ಬಂತು, ಯಾವುದೇ ರೀತಿ ನಮಗೆ ಒಂದು ಸ್ಪಂದನೆ ಇಲ್ಲ. ನಾವು ಅವ್ರಿಗೆ ಏನು ಕೇಳ್ತಾ ಇಲ್ಲ ಸರ್, ನಾವು ಕೇಳ್ತಾ ಇರೋದು ನಮ್ಮ ಹಕ್ಕುಗಳಷ್ಟೇ. ನಮಗೇನಿದೆ ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಇಡೀ ಸರ್ಕಾರ ಒಂದು ಆದೇಶ ಮಾಡಿದ್ರು ಕೂಡ ಈ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಬಡ್ತಿ ಆಗಿದೆ. ನಮ್ಮ ಕಲಬುರಗಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 72096262622ಗೆ ಸಂಪರ್ಕಿಸಿ.